ಕೆಂಪೇಗೌಡ ಸಗಡು ತರಕಾರಿ ಮಂಡಿ ವರ್ತಕರ ಆಶ್ರಯದಲ್ಲಿ ನಡೆದ ಕೆಆರ್ಎಸ್ ಪಕ್ಷದವರ ತುಂಟತನಕ್ಕೆ ಒಳಗಾಗಿ ನಾವು ತಿಳುವಳಿಕೆ ಇಲ್ಲದೆ ಅಧಿಕಾರಿಗಳ ಬಗ್ಗೆ ಮಾತಾಡಿದ್ದು ನಮ್ಮ ತಪ್ಪು. ಕೆಆರ್ಎಸ್ ಪಕ್ಷರು ರೈತರ ಬಗ್ಗೆ ದೌರ್ಜನ್ಯ ಮಾಡಿ ಮಾತಾಡುವಾಗ ನಾವು ಉದ್ಯೋಗಕ್ಕೆ ಒಳಗಾಗಿ ಕೆಲವು ಅಧಿಕಾರಿಗಳ ಬಗ್ಗೆ ಮಾತಾಡಿದ್ದು ತಿಳುವಳಿಕೆ ಇಲ್ಲದೆ ಈ ಥರ ಹೇಳಿದ್ದು ತಪ್ಪು. ಅಂದರೆ ನಮಗೆ ಸಡನ್ ಆಗಿ ಉದ್ಯೋಗ ಆಗ್ಬಿಡ್ತು ನಮಗೆ ರೈತರ ಬಗ್ಗೆ ಮಾತಾಡಿದ್ದಕ್ಕೆ. ಮುಂದೆ ಈ ನಮ್ಮ ಯಾವ ತೊಂದರೆ ಬರಬಾರ್ದು. ನಮ್ಮ ಸಂಘ ಸಂಸ್ಥೆ ಯಾವತ್ತು ಒಂದು ಒಗ್ಗಟ್ಟಿನಲ್ಲಿ ಬಲ ಇದೆ. ರೈತರಿಂದ ನಾವು ನಮ್ಮಿಂದ ರೈತರಿಂದ ನಾವು ರೈತರು ಪ್ರಾಣ ಕೊಟ್ಕೊಂಡು ಸಹಕಾರ ಕೊಟ್ಟಿದ್ದೀವಿ. ರೈತರು ಯಾವ ರೀತಿ ದೌರ್ಜನ್ಯ ದಬ್ಬಾಳಿಕೆ ಮಾಡಿಲ್ಲ. ರೈತರು ನಮ್ಮ ಸಹಕಾರ ಕೊಟ್ಟಿದ್ದಾರೆ. ಕೆಆರ್ಎಸ್ ಪಕ್ಷದವರು 3-4 ತಿಂಗಳಿಂದ ನಮಗೆ ತೊಂದರೆ ಕೊಟ್ಟಿದ್ದು ಉದ್ದೇಶಪೂರ್ವಕವಾಗಿ ರೈತರ ಬಗ್ಗೆ ಮಾತಾಡಿಕೆ ನಾನು ಉದ್ಯೋಗಗೊಂಡು ಆ ವಿಚಾರ ಮಾತಾಡಿದ್ದು. ಸಂಘಕ್ಕೆ ನಾವು ಬದ್ಧವಾಗಿರ್ತೀವಿ. ನಮ್ಮ ಸಂಘ ಯಾವತ್ತು ಬಲನೇ. ಎಲ್ಲ ಸ್ನೇಹಿತರು ನಮ್ಮ ಅಂತಂದ್ರೆ ಒಗ್ಗಟ್ಟ ನಾವು ಬಾಳ್ತೀವಿ ನಂಬಿಕೆ ಮೇಲೆ ನಾನು ಮಾತಾಡ್ತೀವಿ. ಸಹಜ ನಾನು ತಪ್ಪು ಮನವರಿಕೆ ತಿಳುವಳಿಕೆ ಇಲ್ಲದೆ ನಾನು ಉದ್ಯೋಗಗೊಂಡು ಮಾತಾಡ್ಬಿಟ್ಟೆ. ಅವತ್ತು ಮುಂದೆ ಯಾವುದು ಸಂಘ ಸಂಸ್ಥೆ ಬದ್ಧವಾಗಿರ್ತೀವಿ. ರೈತರ ಶಿಕ್ಷೆಯಲ್ಲಿ ಬೆಳಿತೀವಿ. ನಾವು ಯಾವ ರೀತಿ ನಮ್ಮ ಮನವಿ ಮಾತಾಡಿದ್ದಕ್ಕೆ ಕ್ಷಮೆ ಇರಲಿ. ದಯವಿಟ್ಟು ನಾವು ಕೆಂಪೇಗೌಡ ಸಗಡು ಮಂಡಿ ವರ್ತಕ ಸಂಘದ ಆಶ್ರಯದಲ್ಲಿ ಈಗ ನಡೆಯುತ್ತಿರುವ ರೈತರ ಆಂದೋಲನದಲ್ಲಿ ನಾವು ಭಾಗವಹಿಸಿ ರೈತರಿಗೆ ಯಾವ ತೊಂದರೆ ಆಗದಿದ್ದಂತೆ ನಡೆದುಕೊಂಡಿರುವುದಕ್ಕೆ ರೈತರೇ ಸಹಕರಿಸಿ ನಮಗೆ ಬಲವನ್ನು ಕೊಟ್ಟು ನಮ್ಮನ್ನು ಸಹಕಾರ ಕೊಟ್ಟು ಬೆಳೆಸ್ತೀವಿ ಅಂತ ಹೇಳಿ ರೈತರು ಯಾವ ಅಲಿಗೇಷನ್ನು ಯಾವ ತೊಂದರೆ ಇಲ್ಲ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಮನವರಿಕೆ ಮಾಡಿ ತಿಳಿಕೆ ಕೊಟ್ಟಿದ್ದಾರೆ. ಮುಂದೆ ಯಾವ ರೀತಿಯ ನಾವು ಅಧಿಕಾರಿಗಳಿಗೆ ಮಾತಾಡಲ್ಲ. ನಾವು ಸಂಘಟನೆ ಜೊತೆ ಇರ್ತೀವಿ. ಮಂಡಿ ವರ್ತಕ ಜೊತೆ ಕೂಡಿ ಬಾಳ್ತೀವಿ. ರೈತರ ವಿಷಯದಲ್ಲಿ ನಾವು ಸಹಕಾರ ಕೊಡ್ತೀವಿ. ಯಾವತ್ತೂ ನಾವು ಒಂದಾಗಿ ಬಾಳ್ತೀವಿ. ಇದು ನನ್ನ ಮನವಿ. ಸರ್, ಈಗ ಸಾಕಷ್ಟು ಆರೋಪಗಳನ್ನು ಮಾಡಿದ್ರಿ. ಈಗ ಈ ರೀತಿ ಹೇಳ್ತಾ ಇದ್ರಿ, ಏನಾದ್ರೂ ಒತ್ತಡ ಬಂದಿದೆ? ಇಲ್ಲ ಸರ್, ಏನು ಒತ್ತಡ ಏನು ಬಂದಿಲ್ಲ. ನಮ್ಮ ಅವತ್ತು ಕೆಆರ್ಎಸ್ ಪಕ್ಷದವರು ರೈತರ ಬಗ್ಗೆ ಮಾತಾಡಿದಾಗ ನನಗೆ ಕೋಪ ಬಂತು. ನಾನೇ ಫಸ್ಟ್ ಅಟೆಂಡ್ ಆಗ್ಬಿಟ್ಟು ರೈತರ ಬಗ್ಗೆ ಎಲ್ಲ ಮಾತಾಡಪ್ಪ ಅಂತ ಒಬ್ಬನು ಲೈಸೆನ್ಸ್ ಇದೆಯೇನಪ್ಪ ನೀವು ಅರ್ಥ ಅಲ್ಲ ರೈತರ ಬಗ್ಗೆ ಯಾಕೆ ಮಾತಾಡ್ತೀಯಪ್ಪ ಅಂತ ಸೈಡಿಗೆ ಕಳಿಸ್ಬಿಟ್ಟು ಅವನ ಮೇಲೆ ಕೋಪದಲ್ಲಿ ನಾವು 4 ಮಾತು ಮಾತಾಡಿದ್ದು ಸತ್ಯ. ಅದು ಉದ್ಯೋಗ ಮಾಡ್ಕೊಂಡು ಕೋಪದಲ್ಲಿ ಮಾತಾಡ್ಬಿಟ್ಟೆ. ನಮ್ಗೆ ಯಾವ್ದು ಒತ್ತಡ ಏನು ಬಂದಿಲ್ಲ ಸರ್. ನಮ್ಮ ಸ್ನೇಹಿತರು ಗಂಗಾಧರ್ ಒಳ್ಳೆ ರೀತಿಯಲ್ಲಿ ಇರ್ಬೇಕು ಲೆಕ್ಕಾಚಾರ ಹೇಳಿದ್ಮೇಲೆ ನಾವು ಮನವರಿಕೆ ತಗೊಂಡು ಮಾತಾಡ್ತಾ ಇದ್ದೀನಿ ಮಾತ್ರ.